ಬಾಯಲ್ಲಿಟ್ಟರೆ ಕರಗುವಂಥ ಮಗು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಮತ್ತು ಮಗುವಿನ ತೂಕವನ್ನು ಹೆಚ್ಚಿಸುವಂತಹ ಪಟಾಪಟ್ ಅಂತೇಳಿ ಇನ್ಸ್ಟಂಟ್ ಬೇಬಿ ಫುಡ್ ರೆಸಿಪಿನ ಯಾವ ಥರ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಬನ್ನಿ. ಟ್ರಾವೆಲಿಂಗ್ ಟೈಮಲ್ಲೆಲ್ಲ ನೀವು ಈ ಒಂದು ಬೇಬಿ ಫುಡ್ ರೆಸಿಪಿ ಮಾಡಿಕೊಂಡ್ರೆ ನೋಡಿ ನಿಮ್ಗೆ ಕಷ್ಟನೇ ಆಗಲ್ಲ, ತುಂಬಾ ಸುಲಭ ಆಗುತ್ತೆ. ಜಸ್ಟ್ ಬಿಸಿ ನೀರನ್ನು ಹಾಕಿದರೆ ಆಯಿತು, ಈ ಒಂದು ಬೇಬಿ ಫುಡ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಮೊದಲನೇದಾಗಿ ಸ್ಟವನ್ನು ಹಚ್ಚಿ ರವೆ, ಉಪ್ಪಿಟ್ಟು ರವೆ ಬರುತ್ತಲ್ಲ, ಸಣ್ಣ ರವೆ, ಅದನ್ನು ಸಣ್ಣ ಉರಿನಲ್ಲಿ ಇಟ್ಕೋಬೇಕಾಗತ್ತೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 2-3 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ 2 ಇಡಿ ಆಗೋಷ್ಟು ಮಖಾನ ಹಾಕ್ಕೊಂಡಿದ್ದೀನಿ, 8-9 ಬಾದಾಮಿ ಮತ್ತು ಒಂದು 5-6 ಗೋಡಂಬಿ, ಇಷ್ಟನ್ನು ಹಾಕ್ಬಿಟ್ಟು ಇದನ್ನು ಸಣ್ಣ ಉರಿನಲ್ಲೇ ಹುರ್ಕೋಬೇಕಾಗುತ್ತೆ. ಇದನ್ನು ಉರಿತಾ ಬಣ್ಣ ಅನ್ನೋದು ಫುಲ್ಲು ಚೇಂಜ್ ಆಗ್ತಾ ಬರುತ್ತೆ. ಫುಲ್ ಇದು ಚೆನ್ನಾಗಿ ಲೋ ಫ್ಲೇಮಲ್ಲಿ ರೋಸ್ಟ್ ಆಗಬೇಕು. ಎಷ್ಟು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ತೀವಿ, ಈ ಒಂದು ರೆಸಿಪಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ನಾವಿಲ್ಲಿ ಬಳಸಿರೋವಂಥ ಬಾದಾಮಿ ಮತ್ತು ಗೋಡಂಬಿ, ಅದ್ರ ಜೊತೆಗೆ ಮಖಾನ, ಇದೆಲ್ಲ ದೇಹದ ತೂಕವನ್ನು ನೈಸರ್ಗಿಕವಾಗಿ ಹೆಚ್ಚೋದಕ್ಕೆ ತುಂಬಾ ಸಹಾಯಕ ಆಗುತ್ತೆ. ಮತ್ತು ಮಕ್ಕಳು ಕೂಡ ಅಷ್ಟೇ ಈ ಒಂದು ಬೇಬಿ ಫುಡ್ ರೆಸಿಪಿನ 100% ತುಂಬ ಇಷ್ಟಪಟ್ಟು ತಿಂತಾರೆ. ಅದ್ರ ಜೊತೆಗೆ ಈಸಿಯಾಗಿ ಡೈಜೆಷನ್ ಕೂಡ ಮಾಡ್ಕೊಳ್ತಾರೆ. ಇವಾಗ ನೋಡಿ, ಈ ರೀತಿ ಮಖಾನನ ತೊಗೊಂಡು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಪಟ್ ಅಂತೇಳಿ ಹೊಡ್ಕೊಳ್ಳುತ್ತೆ, ಪುಡಿ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿ ಇದನ್ನು ನಾವು ಸಣ್ಣ ಉರಿನಲ್ಲೇ ಆದಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಹುರ್ಕೊಂಡಿರೋಂಥ ಈ ಎಲ್ಲ ಪದಾರ್ಥಗಳನ್ನ ಬ್ಲೆಂಡರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಫೈನ್ ಪೌಡ್ರ್ ಮಾಡ್ಕೊಳ್ಳೋಣ ಬನ್ನಿ. ನುಣ್ಣಗೆ ಪೌಡ್ರ್ ಮಾಡ್ಕೊಬೇಕು. ನೋಡಿ, ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಇದು ಪುಡಿ ಆಗ್ತಾ ಇದೆ ಅಂತ ಹೇಳಿ ನೀವೇ ಇಲ್ಲಿ ನೋಡ್ತಾ ಇದ್ದೀರಾ. ನೀವೆಷ್ಟು ಚೆನ್ನಾಗಿ ಇದನ್ನು ಹುರಿದು ಪುಡಿ ಮಾಡ್ತೀರಾ ನೋಡಿ, ಅದೇ ಥರ ಈ ರೆಸಿಪಿ ಅಷ್ಟೇ ಚೆನ್ನಾಗಿ ಬರುತ್ತೆ, ಘಮ ಘಮ ಅಂತ ಇರುತ್ತೆ. ಈ ಒಂದು ಪುಡಿಯನ್ನು ನಾವು ಏರ್ ಟೈಟ್ ಬಾಕ್ಸ್ ಕಂಟೈನರ್ನಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗಿದೆ, ನೋಡ್ತಾ ಇದ್ದೀರಲ್ಲ. ಹೊರಗಡೆ ಎಲ್ಲ ಸುಮ್ಮನೆ ಹಣವನ್ನು ಕೊಟ್ಟು ತರ್ತೀವಿ, ಅದು ಮಕ್ಕಳಿಗೆ ಅಷ್ಟು ಹೆಲ್ತಿ ಕೂಡ ಆಗಿರೋದಿಲ್ಲ. ಅದ್ರ ಬದಲಿಗೆ ಮನೆಯಲ್ಲೇ ಈ ಥರ ನಾವು ಪುಡಿಯನ್ನು ಮಾಡಿಟ್ಕೊಂಡ್ರೆ ಇನ್ಸ್ಟೆಂಟಾಗಿ ನಾವು ಬೇಬಿ ಫುಡ್ ರೆಸಿಪಿಗಳನ್ನು ಮಾಡ್ಕೊಳ್ಬಹುದು. ಇದನ್ನು ಮಾಡೋದಕ್ಕೆ ಹೆಚ್ಚು ಸಮಯ ಕೂಡ ಬೇಕಾಗಲ್ಲ. ಇವಾಗ 1 ಸ್ಪೂನ್ ಹಾಕಿ ಈ ಒಂದು ಬೇಬಿ ಫುಡ್ ರೆಸಿಪಿ ಯಾವ ಥರ ಮಾಡೋದು ಅಂತ ಕೂಡ ನೋಡೋಣ ಬನ್ನಿ. ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಈಗಾಗಲೇ ಸಿದ್ಧಪಡಿಸ್ಕೊಂಡಿರೋಂಥ ಈ ಒಂದು ಪುಡಿಯನ್ನು 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಲೋಟ ಆಗೋಷ್ಟು, ಚಿಕ್ಕ ಲೋಟದಲ್ಲಿ 1 ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಬೇಬಿ ಫುಡ್ ರೆಸಿಪಿನ ನೀವು 7 ತಿಂಗಳು ಮೇಲ್ಪಟ್ಟಂಥ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ಮತ್ತು ಟ್ರಾವೆಲಿಂಗ್ ಟೈಮಲ್ಲೂ ಅಷ್ಟೇ ಚೆನ್ನಾಗಿ ನೀರನ್ನು ಕುದಿಸಿ ಈ ಒಂದು ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು 1-2 ನಿಮಿಷಗಳ ಕಾಲ ಹಾಗೆ ಬಿಟ್ಟರೆ, ಸೊ ಎಲ್ಲದನ್ನು ಚೆನ್ನಾಗಿ ಹುರಿದಿರ್ತೀವಲ್ಲ, ಆದಷ್ಟು ಬೇಗ ಸಾಫ್ಟ್ ಆಗಿಬಿಡುತ್ತೆ. ಸೊ ಹೆಚ್ಚು ಹೊತ್ತು ಬೇಯಿಸೋ ಅಗತ್ಯ ಕೂಡ ಇರೋದಿಲ್ಲ. ಅಥವಾ ನೀವು ಬೇಕಿದ್ದರೆ ರವಾನ ಸ್ಕಿಪ್ ಮಾಡಿಬಿಟ್ಟು ಮಖಾನ ಮತ್ತು ಡ್ರೈ ಫ್ರೂಟ್ಸನ್ನು ಹಾಕಿ ಫ್ರೈ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡೋದ್ರೆ, ಅದ್ರ ಜೊತೆಗೆ ಬಿಸಿನೀರು ಹಾಕಿ ಆರಾಮಾಗಿ ನೀವು ಮಗುವಿಗೆ ಬೇಬಿ ಫುಡ್ ರೆಸಿಪಿನ ಇನ್ಸ್ಟೆಂಟಾಗಿ ಮಾಡಿ ಕೊಡ್ಬೋದು. ನೋಡಿ, ಇವಾಗ ನಾನು ಇದ್ರ ಜೊತೆಗೆ ನೀರು ಹಾಕ್ಬಿಟ್ಟು ಸ್ಟವನ್ನು ಹಚ್ಚಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟುಗಳಿರಬಾರ್ದು. ನೀರಿನ ಕನ್ಸಿಸ್ಟೆನ್ಸಿ ಅನ್ನೋದು ಕಡಿಮೆ ಆಗುತ್ತೆ ನೋಡಿ. ಒಂಚೂರು ಈ ಥರ ಕ್ರೀಮಿ ತಿಕ್ ಕನ್ಸಿಸ್ಟೆನ್ಸಿ ಬಂತು ಅಂದರೆ ಇವಾಗ ಸ್ಟವ್ ಫ್ಲೇಮನ್ನು ಸಣ್ಣ ಮಾಡಬೇಕಾಗತ್ತೆ. ಮೊದಲು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ನಂತರ ನೋಡಿ, ಲೋ ಫ್ಲೇಮ್ ಮಾಡಿಬಿಟ್ಟು 1 ನಿಮಿಷಗಳ ಕಾಲ ಈ ರೀತಿ ಲಿಡ್ಡನ್ನು, ಪ್ಲೇಟನ್ನು ಕ್ಲೋಸ್ ಮಾಡಿ ಇಟ್ಬಿಟ್ರೆ ತಕ್ಷಣ ನೋಡಿ ಪಟಾಪಟ್ ಅಂತೇಳಿ ಬೇಬಿ ಫುಡ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಹೆಚ್ಚು ಹೊತ್ತು ಬೇಡ, 1 ನಿಮಿಷ ಬೇಯಿಸಿದರೆ ಸಾಕು. ಇವಾಗ ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಇದೆ. ಮತ್ತು ಮಗು ಕೂಡ ಅಷ್ಟೇ ಖಂಡಿತ ಇಷ್ಟಪಟ್ಟು ತಿನ್ನುತ್ತೆ. ವೆಯ್ಟ್ ಕೂಡ ತುಂಬಾ ಚೆನ್ನಾಗಿ ಗೇನ್ ಆಗುತ್ತೆ. ಈ ಒಂದು ಆರೋಗ್ಯಕರವಾದ ಇನ್ಸ್ಟೆಂಟ್ ಬೇಬಿ ಫುಡ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.